ಈ ಹಳ್ಳಿ ರೈತರ ಮಕ್ಕಳಿರ್ತಾರೆ, ಯಾರಿಗೋ ತಂದಿರೋದಿಲ್ಲ, ತಾಯಿ ಇರೋದಿಲ್ಲ ಅಂಥವ್ರ ಮಕ್ಕಳು, ಬೀದಿ ವ್ಯಾಪಾರ ಮಾಡೋರ ಮಕ್ಕಳು, ಕೂಲಿ ಕೆಲಸ ಮಾಡೋರ ಮಕ್ಕಳು, ಹೊಲ ಇಲ್ದವ್ರ ಮಕ್ಕಳು, ಆಟೋ ರಿಕ್ಷಾ ಹೊಡೆಯೋರ ಮಕ್ಕಳು, ಕಟ್ಟಡದ ಕಾರ್ಮಿಕ ಕೆಲಸ ಮಾಡೋರ ಮಕ್ಕಳು, ಯಾರಿಗ್ಯಾರೂ ಇಲ್ಲ, ಓದಿಸ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಗವಿಮಠ ಇದೆ. ಆ ಮಕ್ಕಳಿಗೊಂದು ಆಶ್ರಯ. ನನಗೆ ಭಾಳ ಮಂದಿ ಹೇಳಿದ್ರು 60-70 ಕೋಟಿ ರೂಪಾಯಿ ಖರ್ಚು ಮಾಡಿ ಈ PUC ಕಾಲೇಜ್ ಒಂದು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಮಾಡ್ಬೋದಾಗಿತ್ತಲ್ಲ ಅಂತ. ನನ್ನ ಮನಸ್ಸು ಹೇಳಿದೆ ಅಷ್ಟೇ, ಆ ಮಕ್ಕಳಿಗೆ ಮಾಡಂತ ಮಾಡಿದ್ದೇನೆ. ಇದು ಈ ವರ್ಷ 2027 ಜೂನ್ ತಿಂಗಳಿನಿಂದ ಇದು ಪ್ರಾರಂಭ ಆಗ್ತದೆ. ಇದು ನಾವು ಏನು ಈ ಕಾಲೇಜಿಗೆ ಕಾಂಪಿಟೇಷನ್ ಇಲ್ಲ. ಐ ಆಮ್ ನಾಟ್ ಎ ಕಾಂಪಿಟೇಟರ್, ಐ ಆಮ್ ಜಸ್ಟ್ ಎ ಕಾಂಟ್ರಿಬ್ಯೂಟರ್ ಟು ದಿ ಸೊಸೈಟಿ ಅಷ್ಟೇ. ನಮಗೆ ಯಾವ ಇನ್ನೊಂದು ಶಾಲೆ ಕಾಲೇಜುಗಳ ಜೊತೆ ಇದು ಕಾಂಪಿಟೇಷನ್ ಮಾಡ್ಲಿಕ್ಕೆ ಏನಿಲ್ಲ. ಸಮಾಜಕ್ಕೆ ಯಾರು ಇಲ್ಲದ ಮಕ್ಕಳಿಗೆ ಇದೊಂದು ಆಶ್ರಯ ಆಗ್ಬೇಕು ಅಷ್ಟೆ. ಯಾಕಂದ್ರೆ ಹಳ್ಳಿ ಮಕ್ಕಳಿಗೆ 2.5-3 ಲಕ್ಷ ಕೊಟ್ಟು ನೀಟು CET ಬೆಂಗಳೂರು ಮಂಗಳೂರಿಗೆ ಕಳ್ಸಕ್ಕಾಗೋದಿಲ್ಲ. ಅಂಥ ಯಾವ ಮಕ್ಕಳಿಗೆ ಕಳ್ಸಕ್ಕಾಗೋದಿಲ್ಲ ಅಂಥ ಮಕ್ಕಳಿಗೆ ಗವಿಮಠದ ಈ ಗುರುಕುಲ, ಗವಿಸಿದ್ದೇಶನ ಗುರುಕುಲದಲ್ಲಿ ಆಶ್ರಯ ಆಗಲಿ ಅಂತ.